ಸುಪಾರಿ, ನಮ್ಮ ಕಾರ್ನ ಮುಂದೆ ಬೇರೆ ಯಾರೋ ಕಾರ್ ನಿಲ್ಸಿದ್ದಾರೆ. ಇಷ್ಟು ಒಳಗೆ ಕಾರ್ ಪಾರ್ಕ್ ಮಾಡುವ ಅಗತ್ಯ ಏನಿತ್ತು? ಕಂಬ ಗೆತ್ತಿವೆಟ್ಟು. ಅರೆ, ಕಂಬ ತೆಗೆದು ಯಾರಾದ್ರೂ ಕಾರ್ ಪಾರ್ಕಿಂಗ್ ಮಾಡ್ತಾರ? ನಾನಂತೂ 2 ಕಂಬಗಳ ಮಧ್ಯೆ ಪಾರ್ಕ್ ಮಾಡಿದ್ದೆ. ಇವರು ಬಂದ್ಬಿಟ್ರು. ಅಲ್ಲಿದ್ದಾರೆ, ಈ ಗಾಡಿ ನಿನ್ನದ? ಹಾ, ಕೀ ನನಗೆ ಕೊಡು. ಬಿಡ ಬಾ. ಅರೆ ಕಾಪಾಡಿ ಕಾಪಾಡಿ ಕಾಪಾಡ್ರಪ್ಪ. ಅರೆ ಬಿಡ, ಬೇಗ ಬಾ. ಅಲ್ಲಿ ನೋಡಿ ಪಾಂಡೆ ಸಾಹೇಬ್ರ ಗಾಡಿ, ಬನ್ನಿ. ಇವತ್ತು ನೀವು ಉಳಿಯಲ್ಲ. ಬನ್ನಿ, ಬೇಗ ಮಾಡು, ಅವರು ಓಡ್ತಾ ಇದ್ದಾರೆ. ಹೆದರ್ಬೇಡ, ನಾವು ಹಿಡಿಯೋಣ ಅವ್ರನ್ನು. ನಿಲ್ಲು. ತಾಂಬ, ವೇಟ್. ಅರೆ, ಎಷ್ಟು ಭಾಷೆಯಲ್ಲಿ ಹೇಳಿದೆ ಆದ್ರೂ ನಿಲ್ಸಿಲ್ವಾ? ಕಾಪಾಡಿ. ಅರೆ ಕಾಪಾಡ್ರಪ್ಪ. ತಿರುಗಿಸು, ತಿರುಗಿಸು. ಅರೆ ಅಮ್ಮ, ಇವರಂತೂ ಹಿಂದೆನೆ ಬಿದ್ರು. ರಮೇಶ್ ನಮ್ಮ ಹತ್ರ ಇದ್ದಾನೆ. ಕಾಪಾಡಿ 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 ನನ್ನನ್ನ. ಆದ್ರೆ ಅವನ ಜನ ನಮ್ಮ ಹಿಂದೆ ಬಿದ್ದಿದ್ದಾರೆ. ಹಾ, ನೀವು ನೇರವಾಗಿ ಬರ್ತಾ ಇರಿ, ನಾನು ಕಾಣಿಸ್ತೇನೆ. ಬಾಸ್ ಇಲ್ಲೇ ರೋಡ್ನಲ್ಲಿದ್ದಾರೆ. ರಮೇಶ್ ಕಣ್ಣ ಬಿದ್ದೋದ. ಮಂಗಲ್ ಇಲ್ಲಿ ಹೇಗೆ? ನೀನು ದಂಗಲ್ ಮಾಡಿಬಿಟ್ಟೆ. ನನಗೆ ಈಗಲೂ ತಲೆ ಸುತ್ತುತ್ತಿದೆ. ನನ್ನ ಹೊಸ ಕಾರನ್ನ ಹಾಳು ಮಾಡಿಬಿಟ್ಟೆ. ಅರೆ ಬಾಳೆಹಣ್ಣಿನ ಸಿಪ್ಪೆಗಳೇ, ನೋಡ್ಕೊಂಡು ನಡ್ಸಕ್ಕಾಗಲ್ವಾ? ನನ್ನ ಕಾರನ್ನ ನಾಶ ಮಾಡಿಬಿಟ್ರಿ. ನೀವ್ ಇಲ್ಲೇನ್ ಮಾಡ್ತಿದ್ದೀರಿ? ಪರೀಕ್ಷೆ ಕೊಡೋದಕ್ಕೆ ಬಂದಿದೆ. ಅರೇ, ಮನೆಗೆ ಹೋಗ್ತಾ ಇದ್ದೆ. ನಿಮ್ಮಿಂದಾಗಿ ಅವರು ರಮೇಶ್ ಅವರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಎತ್ಕೊಂಡು ಹೋಗಿಲ್ರಪ್ಪ, ನಾನಿಲ್ಲೇ ಡಸ್ಟ್ಬಿನ್ ಇದ್ದೀನಿ. ಬಿಚ್ಚು ಪುಷ್ಪೇಂದ್ರ, ಬಿಚ್ಚ್ರಪ್ಪ. ರಮೇಶ್ ಅವರ ನೀವ್ ಇಲ್ಲಿ ಹೇಗೆ? ಅರೆ, ನಾನು ಬಿಟ್ಬಿಟ್ನಪ್ಪ. ನನಗೆ ಮನೆಗೆ ಕರ್ಕೊಂಡು ಹೋಗಿ ಸ್ನಾನ ಮಾಡ್ಬೇಕಿದೆ. ಇಲ್ದಿದ್ರೆ ವಾಸನೆಯಿಂದ ಸತ್ತೋಗ್ತೀನ್ರಪ್ಪ. ಮತ್ತೆ ಪಾರಾಗ್ಬಿಟ್ಟ. ಈ ದುರ್ವಾಸನೆಯಿಂದ ಹೇಗೆ ಪಾರಾಗ್ಲಪ್ಪ? ಅಳ್ಸಿದ ಸಾಂಬಾರ್ನ ವಾಸನೆ ಬರ್ತಿದ್ಯಪ್ಪ. ಐ ಹೇಟ್ ಸಾಂಬಾರ್ ಪುಷ್ಪೇಂದ್ರ. ಇದಂತೂ ಸೋಯಾ ಸಾಸ್ ಆಗಿದೆ. ಇದಂತೂ ಹಾಳಾದ ಚೈನೀಸ್ ಇದು ವಾಸನೆ. ಸರಿಯಾಗಿದೆ. ನೀನು ಪಬ್ಲಿಕ್ ಇದೆಯಾ, ಎಲ್ಲ ಗೊತ್ತಿದೆ. ನಿಮ್ಗೆಲ್ಲರಿಗೂ ಒಂದು ವಿಷಯ ವಿಚಿತ್ರ ಅನಿಸ್ತಿಲ್ವಾ? ಯಾವ ವಿಚಾರ ಬನ್ನಿ? ಎಕ್ಸ್ಟೋರ್ಷನ್ ಗಾಗಿ ಯಾವುದೇ ಕಾಲ್ ಬರ್ಲಿಲ್ಲ. ಅರೆ, ಎಕ್ಸ್ಟೋರ್ಷನ್ ಅಲ್ಲ, ರನ್ಸಮ್. ಮೊದ್ಲು ಕಿಡ್ನಾಪ್ ಮಾಡ್ತಾರೆ, ಮತ್ತೆ ಹಣ ಕೇಳ್ತಾರೆ. ಆದ್ರೆ ಯಾರಿಂದ? ರಮೇಶ್ ಅವರಿಗೆ ಯಾರು ಇಲ್ಲ. ಯಾರ ಹತ್ರ ಹಣ ಕೇಳೋದು? ಈ ವಿಚಾರ ಹಣದಲ್ಲ, ಬೇರೇನೋ. ಪ್ರತಿ ಶೂಟಿಂಗ್ ಅಲ್ಲಿ ಮೋಸ ನಡೀತಿದೆ. ಯಾರೋ ಬಯಸ್ತಾರೆ ರಮೇಶ್ ಅವರು ಶೂಟಿಂಗ್ ಮಾಡಬಾರ್ದು ಅಂತ. ಯಾರು?
ಬಹುಶಃ ನನ್ ಗೊತ್ತು ಯಾರು ಅಂತ. ನಾಳೆ ಶೂಟಿಂಗ್ ಅಲ್ಲಿ ಕನ್ಫರ್ಮ್ ಮಾಡಿ ಹೇಳ್ತೀನಿ ಅವ್ರು ಯಾರು ಅಂತ. ಆಕ್ಷನ್! ತಮ್ಮ, ನನ್ನ ಹತ್ರ ಗಾಡಿ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಬಂಗ್ಲಾ ಇದೆ. ಅಮ್ಮ ಕೂಡ ನನ್ನ ಹತ್ರನೇ ಇದ್ದಾರೆ. ನಿನ್ನ ಹತ್ರ ಏನಿದೆ? ನನ್ನ ಬಳಿ ನನ್ನ ಆತ್ಮ ಇದೆ. ಅರೆ, ನಿನ್ನ ಆತ್ಮಕ್ಕೆ ಪರಮಾತ್ಮನ್ ಸೇರಿಸಿ ಭಜನೆ ಮಾಡ್ತೀಯೇನು? ಹೆಂಡತಿ ಮಕ್ಕಳು ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಎಲ್ಲರೂ ನನ್ನ ಹತ್ರ ಇದ್ದಾರಪ್ಪ. ಇವತ್ತು ನೀನು ಬಹಳ ಖುಷಿಯಾಗಿದ್ದಿ. ಇವತ್ತು ನಿನ್ನ ತಮ್ಮ ನಿನ್ನ ಮುಂದೇನೆ ಧೈರ್ಯವಾಗಿ ಎದ್ದು ನಿಂತುಕೊಂಡಿದ್ದಾನೆ. ಹಾ, ಖುಷಿ ಅಂತೂ ಬಹಳ ಇದೆ ಪುಷ್ಪೇಂದ್ರ. ನನಗೆ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತಪ್ಪ. ಖಾಮೋಶ್! ಅರೆ, ಖಾಲಿ ಬಾಟಲ್ಗಳ ಮುಚ್ಚಳಗಳೇ, ಇವತ್ತಿನಿಂದ ಇದೆಲ್ಲ ನನ್ನದಾಗಿರುತ್ತೆ. ಕ್ಯಾಮರಾದ ಮುಂದೆ ಬರುವ ಅವಕಾಶ ಸಿಕ್ಕಿಯೇ ಬಿಡ್ತು ಅಲ್ವಾ? ಅಮ್ಮ, ಈಗ ನಾವು ತೋರ್ಸೋಣ ಮಂಗಳ್ ಸರ್ಗೆ ನಮ್ಮ ಆಕ್ಟಿಂಗ್ ನ ಜಲ್ವಾ. ಕರ್ಕೊಂಡೋಗಿ ಇವನನ್ನ. ಬಾಸ್, ಇವನನ್ನ ಯಾವ ಜಾಗಕ್ಕೆ ತಗೊಂಡು ಹೋಗ್ತೀವಿ ಅಂದ್ರೆ ಜನರು ಆಕಾಶ ಪಾತಾಳ ಹುಡುಕಿದ್ರು ಕೂಡ ಅವರು ಹುಡುಕೋದಕ್ಕೆ ಆಗೋದಿಲ್ಲ. ನಾನೇನ್ ಹೇಳ್ತಿದ್ದೀನಿ, ನಾವು ನಿಮ್ಗಾಗಿ ಪ್ರಾಣ ಬೇಕಾದ್ರೆ ಕೊಡ್ತೀವಿ. ಅಯ್ಯೋ ಕಟ್! ಈ ಪ್ರಾಣ ನಾನ್ ನಿಮ್ಮ ತೆಗಿತೀನಿ. ಡೈಲಾಗ್ ಹೇಳೋದಕ್ಕೆ ಯಾರು ಹೇಳಿದ್ರು ನಿಮ್ಗೆ? ಅಲ್ರಿ, ಆಕ್ಟರ್ ಡೈಲಾಗ್ ಹೇಳಿಲ್ಲ ಅಂದ್ರೆ ಅವನೇನು ಚಾಟ್ ಅಂಗಡಿ ತೆಗಿತಾನ? ಅರೆ ಆಕ್ಟರ್ನ ಸಿಪ್ಪೆಗಳೇ, ಓವರ್ ಆಕ್ಟಿಂಗ್ ಬಂದ್ ಮಾಡಿ. ಏನ್ ಮಾಡೋದಕ್ಕೆ ಬಂದಿದ್ರ ಅದನ್ನ ಮಾಡಿ. ಹಾ, ರೆಡಿ ಸರ್. ಮಂಗಳವ್ರೆ, ನಿಮ್ಮ ಡೈಲಾಗ್ ನಿಂದಲೇ ತಗೊಳ್ಳೋಣ. ಓಯ್ ಆಕ್ಷನ್! ಕರ್ಕೊಂಡೋಗಿ ಇವನನ್ನ. ಅರೆ, ಹೀಗ್ ಮಾಡ್ಬೇಡ ತಮ್ಮ. ನೀನು ಗಾಡಿ ತಗೋ, ಬಂಗ್ಲೆ ತಗೋ, ಬ್ಯಾಂಕ್ ಬ್ಯಾಲೆನ್ಸ್ ತಗೋ, ಆದ್ರೆ ಅಮ್ಮನ್ನ ನಾನ್ ನಿನ್ಗೆ ಕೊಡೋದಿಲ್ಲ ಕಣೋ. ನನಗೆ ಅಮ್ಮ ಕೂಡ ಬೇಕು. ಇಲ್ಲ ನಮ್ಮ ಅಮ್ಮನನ್ನ ನನಗೆ ಕೊಡೋಣ. ಇಲ್ಲ. ತಗೊಂಡೋಗಿ ಇವನನ್ನ. ತಮ್ಮ, ನನಗ್ ಬಿಟ್ಬಿಡು, ಬಿಟ್ಬಿಡು, ನನ್ಗೆ ಬಿಟ್ಬಿಡು, ನನಗೆ. ಕಟ್! ಸೂಪರ್, ಎಕ್ಸಲೆಂಟ್, ಮಾರ್ವಲಸ್ ಶಾಟ್. ಈಗ ಕ್ಲೋಸ್ ಅಪ್ ನಲ್ಲಿ ತಗೊಳ್ಳೋಣ. ರಮೇಶ್ ಅವರನ್ನ ಕರ್ಕೊಂಡು ಬನ್ನಿ. ಎಲ್ಲಿ ಹೋದ್ರ ಅವರು? ಕರೀರಪ್ಪ ಅವರನ್ನ. ಸರ್, ರಮೇಶ್ ಮತ್ತು ಇಬ್ರು ಆಕ್ಟರ್ ನಾಪತ್ತೆ. ಅವರು ಕಿಡ್ನಾಪರ್ಸ್ ಆಗಿದ್ರು. ಹುಡುಕಿಯವ್ರನ್ನು. ಅರೆ, ಅಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಶೂಟಿಂಗ್ ಅಲ್ಲಿ ನಡೀತಿದೆ ಕಣ್ರಪ್ಪ, ಬಿಡಿ ನನ್ನನ್ನ. ನನ್ನ ಗೆಳೆಯ ನನ್ನ ತಮ್ಮ ಕಾಪಾಡಕ್ಕೆ ಬಂದನಪ್ಪ, ಆದ್ರೆ ಅಮ್ಮನ್ನ ನಾನೇನ್ಗೆ ಕೊಡೋದಿಲ್ಲಪ್ಪ. ಹಾ, ಈಗ ಖುಷಿಯಿಂದ ಕುಣಿ ಇನ್ನೊಂದು ಸ್ಟೈಲ್ ಅಲ್ಲಿ. ಕಟ್ಟಿ. ಇದೇನ್ ಮಾಡ್ದ್ಯಪ್ಪ? ಮೋಸ. ಹಾ ಹಾ, ನಾನು ಮಾಡಿದೆ ಮೋಸ. ಖಾಮೋಶ್, ತಲೆ ಹೊರಟೆ. ನಡ್ಕೊಂಡೋಗಿ ನನ್ನ. ಈ ಟನಲ್ 2 ಕಿಲೋಮೀಟರ್ ಮುಂದೆ ಹೋಗುತ್ತೆ. ಅಲ್ಲಿಂದಲೇ ನೇರವಾಗಿ ಬಂಗ್ಲೆ ಕರ್ಕೊಂಡು ಹೋಗಿ. ನಿನ್ನಂತೂ ನಾನು ತಮ್ಮ ಅಂತ ತಿಳ್ಕೊಂಡಿದ್ದೆ. ಅನ್ನ ತಿನ್ಸಿದ್ದೆ ನಿನಗೆ. ನೀನಂತೂ ಶತ್ರು ಆದ್ಯಲ್ಲೋ. ಹಾ, ವಿರೋಧಿಗಳು ಮಾಡದ ಕೆಲಸವನ್ನ ಗೆಳೆಯರು ಮಾಡಿದ್ರು. ಈಗ ನಾನಾಗ್ತೀನಿ ಹೀರೋ. ನನ್ನ ಟೈಮ್ ಬಂದ್ಬಿಡ್ತು. ಅರೆ, ನನ್ನ ಫಿಲಮ್ ನ ಕ್ಲೈಮ್ಯಾಕ್ಸ್ ಉಳಿದೋಯ್ತು. ಅರೆ, ನನ್ನ ಫಿಲಂ ಹಾಗೆ ಉಳಿದು ಬಿಡುತ್ತೆ. ಹುಡುಕಿ ರಮೇಶ್ ಅವರನ್ನ, ಹುಡುಕಿ. ತಮ್ಮ, ನೀನು ಚಡ್ಡಿ ಬನ್ಯನ್ ಗ್ಯಾಂಗ್ ಹಿಡ್ಕೊಂಡ್ಬಿಟ್ಟೆ. ಇವರು ಜೂನಿಯರ್ ಆರ್ಟಿಸ್ಟ್. ಇವ್ರನ್ಯಾರು ಕಟ್ಟಿದ್ದಾರೆ. ಯಾರು? ಅವರೇ ಆ ಗುಂಡಗಳು ಇವರ ಸೀನಲ್ಲಿದ್ರು. ಅಂದ್ರೆ ಅವರು ನಿಜವಾದ ಗೂಂಡಾಗಳು. ರಮೇಶ್ ಅವರನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋದ್ರು. ಎನಿ ಡೌಟ್? ನೀವೆಲ್ಲಿದ್ರಿ? ನಾನು ರಮೇಶ್ ಅವರನ್ನು ಹುಡುಕ್ತಾ ಇದ್ದೆ. ಸಿಗ್ಲಿಲ್ಲ. ಅವರಂತೆ ಕಿಡ್ನಾಪ್ ಆಗಿಬಿಟ್ರು. ಏನು? ಓ, ಅವರು ನನ್ನ ದೊಡ್ಡ ಅಣ್ಣನಾಗಿದ್ರು. ಪೊಲೀಸರನ್ನು ಕರೆಸಿ, ಆರ್ಮಿನ ಕರೆಸಿ. ತಲೆ ಹೊರಟೆ, ಏನಾದ್ರೂ ಮಾಡು. ಡೋಂಟ್ ವರಿ, ನಾವು ರಮೇಶ್ ಅವ್ರನ್ನ ಹುಡುಕ್ತೀವಿ. ಶಾಬಾಸ್, ನನ್ನ ಮಂಡಿನ ಸಿಂಹ. ಹುಡುಕೋ. ಅರೆ, ನನ್ನ ಫಿಲಮ್ದು ಏನ್ ಕತೆ? ಹೀರೋನೇ ನಾಪತ್ತೆ ಇನ್ನು ಆದ್ರು. ಗೊತ್ತಿಲ್ಲ ಯಾವಾಗ ಬರ್ತಾರೆ ಅಂತ. ಸಿಗ್ತಾರೋ ಅಲ್ಲ ಇಲ್ವೋ? ನೀವು ನನ್ನನ್ನು ಯಾಕೆ ಹೀರೋ ಆಗಿ ಮಾಡೋದಿಲ್ಲ? ಹ?
ನಿಮ್ಗೆ ಆದ್ರೆ ಫಿಲಂನ ನಾನು ಮತ್ತೆ ಶೂಟಿಂಗ್ ಮಾಡ್ಬೇಕಿದೆ. ಅರೆ ಬಜರ್ ಭಟ್ಟು, ನಿಮ್ಮ ಮೊದಲಿನ ಫಿಲ್ಮಿನ ಡಬ್ಬ ಮುಚ್ಚಿ ಹೋಗತ್ತೆ. ಒಳ್ಳೇದು ಶೂಟ್ ಮಾಡೋದು. ಹಾ ಹೌದು ಸರ್, ಮಾತಂತೂ ಸರಿಯಾಗಿ ಆಡಿದ್ರಿ. ನೀವು ಕೂಡ ಏಕ್ದಮ್ ಹೀರೋ ಮೆಟೀರಿಯಲ್ ತರನ ಇದ್ದೀರಿ. ಏಕ್ದಮ್ ಟಿಚ್. ಒಂದು ಫ್ಯಾಂಟಾಸ್ಟಿಕ್ ಸೀನ್ ಇಂದ ಟ್ರೈ ಮಾಡೋಣ. ಓಕೆ, ಸೀನ್ ಅಂತೂ ಬರ್ದಿಲ್ಲ, ನೀವೇ ಇಂಪ್ರೂವೈಸ್ ಮಾಡ್ಬಿಡಿ. ಓಕೆ. ಲೈಟ್ಸ್, ಕ್ಯಾಮ್ರಾ, ಆಕ್ಷನ್. ಓ ನನ್ನ ಗುಲಾಬಿ ಹೂವೆ, ನನ್ನ ಜೀವವೇ, ನನ್ನ ಸಿಹಿ ತಿಂಡಿ ಅಂಗಡಿ, ನಾನು ನಿನ್ನ ಪ್ರೀತಿಸ್ತೀನಿ, ಗೌರವಿಸ್ತೀನಿ, ನಿನ್ನ ಫಾದರ್ ಅನ್ನು ಆದರಿಸ್ತೀನಿ. ಓ ವಾ 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 ವಾ, ಎಂತ ಡೈನಾಮಿಕ್ ಎಮೋಷನ್. ವಾವ್, ಎಂತ ಕೆಮಿಸ್ಟ್ರಿ. ಆಹಾ, ನನಗೆ ನನ್ನ ಹೊಸ ಹೀರೋ ಸಿಕ್ಬಿಟ್ಟ. ಮಂಗಲ್ ಅವರೇ, ನೀವು ಕುತ್ಕೊಳ್ಳಿ, ನಾನು ನೆಕ್ಸ್ಟ್ ಶಾಟ್ ನ ರೆಡಿ ಮಾಡಿ ನಿಮ್ಗೆ ಕರಿತೀನಿ. ಇದೇ ಬೇಕಾಗಿತ್ತು ನನಗೆ. ವಿಚಿತ್ರ ಮನುಷ್ಯ ಇವನು. ಈಗಷ್ಟೇ ದೊಡ್ಡಣ್ಣ ಅಂತಿದ್ದ, ಈಗ ತನ್ನ ದೊಡ್ಡಣ್ಣನ ಫಿಲ್ಮ್ ಅಲ್ಲಿ ಅವನನ್ನು ತೆಗೆದು ತಾನೇ ಹೀರೋ ಆಗಿದ್ದಾನೆ. ಹಾ, ನನಗೆ ಈ ಮಂಗಲ್ ಮೇಲೆ ಮೊದಲೇ ಸಂಶಯ ಇತ್ತು, ಈಗ ನಂಬಿಕೆ ಬರ್ತಿದೆ. ಇವನೇ ರಮೇಶ್ ಅವರಿಗೆ ಏನೋ ಮಾಡಿದ್ದು. ಸರ್, ಬೆಳಕು ಹೋಗ್ತಿದೆ, ಸನ್ಸೆಟ್ ನ ಶಾಟ್ ಇದೆ, ಸನ್ರೈಸ್ ನ ಟೈಮ್ ನಲ್ಲಿ ತಗೊಳ್ಳೋಣ. ಈಗ ಪ್ಯಾಕಪ್ ಮಾಡ್ಬಿಡೋಣ. ಓಯ್, ಪ್ಯಾಕಪ್ ಮಾಡಿ. ಓಕೆ, ನಾಳೆ ಬೆಳಿಗ್ಗೆ ಬರ್ತೇನೆ. ಹೋಗಿ ಅವನ ಹಿಂದೆ. ಆಹಾ, 1 ತಿಂಗಳು ಆ ರಮೇಶನನ್ನ ಬಂಧಿಸಿ ಇಡ್ತೀನಿ. 8-10 ಫಿಲ್ಮ್ ಅಲ್ಲಿ ಹೀರೋ ಆಗಿ ಶುರು ಮಾಡಬಹುದು ನಾನು. ಇವ್ ನೇರವಾಗಿ ರಮೇಶ್ ಅವರ ಬಳಿಗೆ ಹೋಗ್ತಾನೆ. ನಿನಗೆ ಇಷ್ಟು ನಂಬಿಕೆ ಹೇಗೆ? ಅವನೇ ಕಿಡ್ನಾಪರ್ ಅಂತ. ತನ್ನ ಅಣ್ಣನಂತಹ ಗೆಳೆಯನ ಕಿಡ್ನಾಪ್ ಆದ ತಕ್ಷಣ ಶೂಟಿಂಗ್ ಮಾಡ್ತಾನೆ. ಸುಪಾರಿ ಮತ್ತು ಬೇಡದ ಕಾರನ್ನು ಇವನೇ ಓಡೋಕೆ ಅವಕಾಶ ಕೊಟ್ಟಿದ್ದು. ನನಗೆ ಪೂರ್ತಿ ನಂಬಿಕೆ ಇದೆ, ಕಿಡ್ನಾಪ್ ಇವನೇ ಮಾಡಿಸಿದ್ದು. ಬೇಗ ಹೋಗೋಣ ಇವನ ಹಿಂದೆ. ರಮೇಶ್ ಅವರನ್ನು ಕಾಪಾಡಬೇಕು. ಪುಷ್ಪೇಂದ್ರ, 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 ಪುಷ್ಪೇಂದ್ರ. ಇವನನ್ನು ಕಟ್ಟಿ ಇಟ್ಬಿಡೋಣ, ಇಲ್ಲ ಅಂದ್ರೆ ಡಾನ್ಸ್ ಮಾಡಿ ಮಾಡಿ ತಲೆ ಹಾಳು ಮಾಡ್ತಾನೆ. ಅರೆ ಪುಷ್ಪೇಂದ್ರ, ನೀನು ತಪ್ಪು ಮಾಡ್ತಿದ್ಯ ಕಣಪ್ಪ. ಅರೆ ಅದೇನು ಪುಷ್ಪೇಂದ್ರ, ಪುಷ್ಪೇಂದ್ರ, ನೀನು ಪುಷ್ಪೇಂದ್ರ, ನಿನ್ನ ಪೂರ್ತಿ ವಂಶ ಪುಷ್ಪೇಂದ್ರ. ಅರೆ ಇವನಿಗೆ ಬಾಯಿಗೆ ಬಟ್ಟೆ ಕಟ್ಟು. ಅರೆ ನೀನು ಇಡೀ ರಸ್ತೆ ಎಲ್ಲ ಪುಷ್ಪೇಂದ್ರ ಅಂತ ಹೇಳಿ ತಲೆ ಕೆಡಿಸ್ಬಿಟ್ಟೆ. ನನಗನ್ನಿಸ್ತಿದೆ ನಾನೇ ಪುಷ್ಪೇಂದ್ರನೋ ಅಂತ. ಖಾಮೋಶ್ ಮೊಸಳೆ ಮೊಟ್ಟೆಗಳೇ, ಸೂಪರ್ ಸ್ಟಾರ್, ಗೌರವದಿಂದ ಮಾತಾಡಿ. ಮತ್ತೆ ಮರ್ಯಾದೆಯಿಂದ ಬಿಟ್ಬಿಡು. ನೀನ್ ಅಲ್ಲಿಗೆ ಹೇಗೆ ಬಂದೆ? ನಿನ್ನನ್ನು ಹಿಂಬಾಲಿಸಿಕೊಂಡು. ಎನಿ ಡೌಟ್? ನನಗೆ ಇವಾಗಿನವರೆಗೆ ಒಂದು ವಿಷಯ ತಿಳಿಲೇ ಇಲ್ಲ. ರಮೇಶ್ ಅವರನ್ನು ಗೂಂಡಗಳು ಎತ್ಕೊಂಡು ಬಂದ್ರು, ನಾವು ಮಂಗಲ್ಜಿ ಅವರ ಹಿಂದೆ ಬಂದ್ವಿ, ಮತ್ತೆ ಕೂಡ ನಾವು ರಮೇಶ್ ಜಿ ಅವರ ಹತ್ರ ಹೇಗೆ ಬಂದ್ವಿ? ಯಾಕೆಂದ್ರೆ ಈ ಪ್ಲಾನ್ ನ ಮಾಸ್ಟರ್ ಮೈಂಡ್ ಮಂಗಲ್ ಆಗಿದ್ದಾನೆ. ಪಾರ್ಕಿಂಗ್ ಅಲ್ಲಿ ಸುಪಾರಿ ಮತ್ತು ಬೇಡವನ್ನು ರಕ್ಷಿಸಿದ್ದಾನೆ. ಅವಾಗ್ಲೇ ಸಂಶಯ ಬಂದಿತ್ತು. ಇವತ್ತು ಕೋಟೆಯಲ್ಲಿ ನಂಬಿಕೆ ಬಂತು. ಚಿಲ್ಕೋದ ಸಿಪ್ಪೆ ಇಲ್ಲಿಗಂತೂ ಬಂದರೆ, ಆದ್ರೆ ಹಿಂದಿರುಗಿ ಹೋಗೋ ಹಾಗಿಲ್ಲ. ಹಿಡೀರಿವರನ್ನ. ಅರೆ ಹಿಡ್ಕೊಳ್ಳಿ, ಮುಷ್ಟಿ ಹೊಡೆದು. ಬನ್ನಿ ಹಾರು. ಬಿಡು, ಡಾನ್ಸ್ ಯಾಕೆ ಮಾಡ್ತಿದ್ದೀನಿ ನನ್ ಜೊತೆ? ಏಯ್, ಮಲ್ಲಿಗೆ ಎಣ್ಣೆ ಯಾಕೆ ಹಾಕ್ತಿ? ಅರೇ ಖರ್ಜೂರದ ಬೀಜಗಳೇ, ಮಂಗಲನನ್ನು ಮುಟ್ಟಿದ್ರೆ ಜಜ್ಜಿಟ್ಟು ಬಿಡ್ತೀನಿ. ಮೊದಲು 2 ಕೈಯನ್ನು ಒಂದಕ್ಕೊಂದು ಟಚ್ ಮಾಡಿಸು. ಖಾಮೋಶ್. ನನ್ನ ತಮಾಷೆ ಮಾಡ್ತೀರಾ? ಈಗ ತೋರಿಸ್ತೇನೆ. ನೀನೇನ್ ತೋರಿಸ್ತಿ? ನಾವು ತೋರಿಸ್ತೀವಿ ನಿನ್ಗೆ. ಕಾಪಾಡಿ. ಹಾ, ಈಗ ನಿನ್ನ ಸ್ಟೈಲಲ್ಲೇ ನಿನಗೆ ಹೊಡಿತೀವಿ. ಏಯ್ ಬಜರ್ ಭಟ್ಟುಗಳ, ನನ್ನನ್ನು ಕಾಪಾಡಿ.
ಇನ್ನು ಇನ್ಸ್ಪೆಕ್ಟರ್ ಪಾಂಡ ಕೂಡ ನಿನಗೆ ತೋರಿಸ್ತಾರೆ. ನಾನು ಅವರಿಗೆ ಫೋನ್ ಮಾಡಿದ್ದೇನೆ, ಅವ್ರು ಬರೋದ್ರಲ್ಲಿದ್ದಾರೆ ಈಗ. ಎನಿ ಡೌಟ್? ಬಂಧಿಸಿ ಎಲ್ರನ್ನು. ನನ್ನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಿ? ನನ್ನ ಕಂಬಾಕಿದ್ದ ಬಿಟ್ಟು ಅಷ್ಟು ಬಡ ನನ್ನ. ಆ, ಪುಷ್ಪೇಂದ್ರ 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 ಪುಷ್ಪೇಂದ್ರ. ಇದು ನೀವಾ ಸರ್? ಏನಿಲ್ರಪ್ಪ, ಬಾಯಿ ಮುಚ್ಚಿತ್ತಲ್ವಾ, ಹಾಗಾಗಿ ಬಹಳಷ್ಟು ಪುಷ್ಪೇಂದ್ರ ಒಳಗೆ ಇತ್ತು. ಹೊರಗ್ ಬಂತು ಪುಷ್ಪೇಂದ್ರ, ಹೊರಗ್ ಬಂತಪ್ಪ. ಅರೆ ಸ್ವಂತ ತಮ್ಮ ಅನ್ಕೊಂಡಿದ್ದೆ ನಿನ್ನ, ನೀನು ದ್ರೋಹ ಮಾಡ್ಬಿಟ್ಟೆ. ಗೆಳೆತನಕ್ಕೆ ಕೆಟ್ಟ ಹೆಸರು ತಂದ್ಬಿಟ್ಟಿಯಲ್ಲೋ, ಕೆಟ್ಟ ಹೆಸರು ತಂದ್ಬಿಟ್ಟಿಯಲ್ಲಪ್ಪ. ಮತ್ತೇನ್ ಮಾಡ್ಬೇಕಿತ್ತು ನಾನು? ಎಲ್ಲ ಫಿಲ್ಮ್ ಪ್ರೊಡ್ಯೂಸರ್ಸ್ ನಿಮ್ಮನ್ನೇ ಹೀರೋ ಆಗಿ ಮಾಡೋದು. ಎಲ್ಲಿ ತನಕ ವಿಲನ್ ಆಗ್ಬೇಕು ನಾನು ಅದಕ್ಕೆ ಯೋಚಿಸಿದೆ. ನಿಮ್ಮನ್ನು ಕಿಡ್ನಾಪ್ ಮಾಡ್ಬೇಕು ಅಂತ. ಕೆಲವು ಫಿಲ್ಮ್ಗೆ ಸಹಿ ಹಾಕಿ ಶುರು ಮಾಡಿಬಿಟ್ರೆ ನಿಮ್ಮನ್ನ ಬಿಟ್ಬಿಡೋದು ಅಂತ. ನಿಮಗೆ ಏನು ಹಾನಿ ಮಾಡುವ ಉದ್ದೇಶ ನನ್ನದಾಗಿರ್ಲಿಲ್ಲ. ಅದಕ್ಕೆ ಕಾನೂನು ಕೈಗೆತ್ತಿಕೊಂಡ್ಯೋ? ನಿಮಗೆ ಯಾಕೆ ಹೀರೋ ಆಗ್ಬೇಕು? ವಿಲನ್ನ ಘನತೆ ಹೀರೋಯಿಂದ ಜಾಸ್ತಿ ಇರುತ್ತೆ. ಹಾ, ಸ್ವಲ್ಪ ಯೋಚನೆ ಮಾಡಿ. ವಿಲನ್ ಆಗದಿದ್ರೆ ಹೀರೋಗೆ ಹೀರೋ ಆಗುವ ಅವಕಾಶ ಸಿಗ್ತಿರ್ಲಿಲ್ಲ. ವಿಷಯ ಏನೋ ಸರಿ. ಹಾ, ಪ್ರತಿ ದೊಡ್ಡ ಹೀರೋ ಜೊತೆ ವಿಲನ್ ನೀವೇ ಇರ್ತೀರಿ. ಎನಿ ಡೌಟ್? ನನ್ನ ಎಲ್ಲಾ ಫ್ರೆಂಡ್ಸ್ಗಳು ನಿಮ್ಮ ಫ್ಯಾನ್ ಆಗಿದ್ದಾರೆ. ಹೀರೋನ ಹತ್ರ ಏನೆಲ್ಲ ಇರ್ತದೋ, ಬಂಗ್ಲೆ, ಗಾಡಿ, ಮರ್ಯಾದಿ ಎಲ್ಲವೂ ನಿಮ್ಮ ಹತ್ರ ಇದೆ. ಮಂಗಲ್ ಸರ್, ಪ್ರತಿಯೊಬ್ಬರಿಗೂ ಅವರದೇ ಆದ ವ್ಯಕ್ತಿತ್ವ ಇರುತ್ತೆ. ಪ್ರಪಂಚ ನಿಮ್ಮನ್ನು ವಿಲನ್ ರೋಲ್ ನಲ್ಲಿ ಇಷ್ಟಪಡುತ್ತೆ. ಎಲ್ರೂ ಹೀರೋ ಆಗೋದು ಖಂಡಿತ ಸಾಧ್ಯವಿಲ್ಲ. ವಿಷಯ ಏನೋ ಸರಿಯಾಗಿ ಹೇಳ್ತೀರಿ. ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ಆದ್ರೆ ಈಗ ಜೈಲ್ಗೆ ಹೋದ್ರೆ ಎಲ್ಲ ಸರ್ವನಾಶ ಆಗುತ್ತೆ. ರಮೇಶ್ ಸರ್, ಇವರನ್ನು ಇವರ ತಪ್ಪಿನಿಂದ ಪ್ಲೀಸ್ ಇವರನ್ನ ಕ್ಷಮಿಸಿ ಬಿಡಿ. ಹೌದು ಸರ್, ಸರ್, ಕ್ಷಮಿಸಿ ಕ್ಷಮಿಸಿ ಬಿಡಿಯಲ್ಲ. ಇವರ ಜೀವನ ಹಾಳಾಗುತ್ತೆ, ನೀವು ಇವ್ರನ್ನ ರಕ್ಷಿಸಬಹುದು. ಮಂಗಳನ್ನ ಬಿಟ್ಬಿಡ್ರಪ್ಪ. ತುಂಬಾ ಸ್ಟ್ರಗಲ್ ಮಾಡಿ ಇವನು ಇದನ್ನೆಲ್ಲ ಸಂಪಾದಿಸಿದಾನೆ. ನೀವು ನನ್ನನ್ನು ಕ್ಷಮಿಸ್ತಾ ಇದ್ದೀರಾ? ಹೌದಪ್ಪ, ಇಲ್ದಿದ್ರೆ ನಿನ್ನ ಕೆರಿಯರ್ ಮುಗ್ದೋಗುತ್ತೆ ಕಣ. ನೀವು ನಿಜವಾಗ್ಲೂ ಸೂಪರ್ ಸ್ಟಾರ್, ಫಿಲ್ಮ್ ಅಲ್ಲಿ ಕೂಡ ರಿಯಲ್ ಲೈಫ್ ಅಲ್ಲಿ ಕೂಡ. ಥ್ಯಾಂಕ್ ಯು ಮಕ್ಕಳೇ. ನೀವು ಹೇಳಿದಕ್ಕಾಗಿಯೇ ನನ್ನನ್ನ ಇವರು ಕ್ಷಮಿಸಿದ್ದು. ಥ್ಯಾಂಕ್ ಯು. ನೀನು ಸುಧಾರಿಸ್ದೆ, ಮತ್ತೆ ನನಗೆ ಈ 4 ಜನರಂತ ಒಳ್ಳೆ ಸ್ನೇಹಿತರು ಸಿಕ್ಕಿದ್ರು. ಮತ್ತೇನ್ ಬೇಕ್ರಪ್ಪ? ಲೆಟ್ಸ್ ಡ್ಯಾನ್ಸ್ ಎವ್ರಿಬಡಿ. ಈಗಲಾದ್ರೂ ನನ್ನ ಪಿಕ್ಚರ್ ನ ಶೂಟಿಂಗ್ ಪೂರ್ತಿ ಮಾಡಿ, ನಾವಿಬ್ರು ಸೇರಿ ಶೂಟಿಂಗ್ ನ ಪೂರ್ತಿ ಮಾಡ್ತೀವಿ.